ಪುರಾಣ ಪಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ ಇಬ್ಬರು ಮಹಾನ್ ಯೋಧರಾದ ಭೀಮ ಮತ್ತು ದುರ್ಯೋಧನರ ನಡುವೆ ಯಾರು ಹೆಚ್ಚಿನ ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಭೀಮ ಪಂಚಪಾಂಡವರಲ್ಲಿ ಎರಡನೆಯವನೇ ಭೀಮ. ಭೀಮನು ವಾಯುದೇವನ ಮಗ, ಆದ್ದರಿಂದ ಭೀಮನಲ್ಲಿ ಅಪಾರ ಶಕ್ತಿ ಮತ್ತು ಸಹನೆ ವೇಗವಿತ್ತು. ಮಗುವಿದ್ದಾಗಲೇ ಕಿಂಡಿಯಿಂದ ಬಿದ್ದು ಬೆಟ್ಟದ ಮೇಲೆ ಏರಿ ಬಂದಿದ್ದ. ವಿರಾಟ ಪರ್ವದ ಸಂದರ್ಭದಲ್ಲಿ ಕೌರವರು ಗಂಧರ್ವ ಸೇನೆಗೆ ಸಿಕ್ಕಿಬಿದ್ದಾಗ ಭೀಮ ಮತ್ತು ಅರ್ಜುನರು ಸೇರಿ ಗಂಧರ್ವರನ್ನು ಸೋಲಿಸಿ ಕೌರವರನ್ನು ಬಿಡಿಸಿದ್ದರು. ಗದಾಯುದ್ಧದ ಮಾಂತ್ರಿಕ ಗಜೆ ಭೀಮನ ಜೀವ. ಭೀಮನು ಬಕಾಸುರನನ್ನು ಹೊಡೆದು ಹಳ್ಳಿಯ ಮಕ್ಕಳನ್ನು ರಕ್ಷಣೆ ಮಾಡಿದನು. ಕೀಚಕನನ್ನು ಹೊಡೆದು ಮೂಳೆಯನ್ನು ಪುಡಿಪುಡಿ ಮಾಡಿದನು. ಕುರುಕ್ಷೇತ್ರದಲ್ಲಿ 100 ಮಂದಿ ಕೌರವರನ್ನು ಭೀಮನು ಸಂಹರಿಸಿದನು. ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ದುರ್ಯೋಧನನನ್ನು ಗದೆಯಿಂದ ಹೊಡೆದು ಸಾಯಿಸಿದನು. ಭೀಮನ ಬಲವನ್ನು 1000 ಆನೆಗಳ ಬಲಗಳಿಗೆ ಹೋಲಿಸಲಾಗುತ್ತದೆ. ದುರ್ಯೋಧನನ ದೇಹ ಶಸ್ತ್ರಾಸ್ತ್ರಕ್ಕೂ ಭೇದಿಸಿದಷ್ಟು ಬಲಿಷ್ಠವಾಗಿತ್ತು. ಅವನು ಬಾಲ್ಯದಿಂದಲೇ ಮಹಾಶಕ್ತಿಯ ದೇಹವನ್ನು ಹೊಂದಿದ್ದ. ದುರ್ಯೋಧನನು ಬಾಲ್ಯದಲ್ಲಿ ದ್ವೈಪಾಯನ ವ್ಯಾಸರಿಂದ ಹಾಗೂ ಮಹರ್ಷಿಗಳಿಂದ ವರಗಳನ್ನು ಪಡೆದಿದ್ದ. ಬಲರಾಮನೇ ದುರ್ಯೋಧನನಿಗೆ ಗದಾಯುದ್ಧ ಕಲಿಸಿದ ಮಹಾಗುರು. ಅವನು ಭೀಮನಂತೆಯೇ ಗದಾಯೋಧ, ವೇಗ, ತಂತ್ರ, ಸಮತೋಲನ ಎಲ್ಲವನ್ನೂ ದುರ್ಯೋಧನನು ಕಲಿತಿದ್ದ. ದುರ್ಯೋಧನನ ಶಕ್ತಿ ಅವನ ಗರ್ವ ಮತ್ತು ನಿರ್ಧಾರದೊಂದಿಗೆ ಬೆಳೆದು ಬಂತು. ಅವನು ಯಾವತ್ತೂ ತಾನೇ ಜಯಿಸಲೇಬೇಕು ಎಂಬ ಸಂಕಲ್ಪದಲ್ಲಿ ಬದುಕುತ್ತಿದ್ದನು. ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ದುರ್ಯೋಧನನು ಎಲ್ಲರ ಎದುರಿಗೆ ಗದೆ ಹಿಡಿದು ಏಕಾಂಗಿಯಾಗಿ ನಿಂತನು. ಆ ದಿನ ಅವನು ತಮ್ಮ ಎಲ್ಲ ಸಹೋದರರ ಮೃತ್ಯುಗೆ ಶೋಕ ಪಡೆದ ಧೈರ್ಯದಿಂದ ಭೀಮನನ್ನು ಎದುರಿಸಿದನು. ಕೊನೆಯದಾಗಿ ಭೀಮ ಮತ್ತು ದುರ್ಯೋಧನರ ಬಲಾಬಲಗಳನ್ನು ಪರಿಶೀಲಿಸಿ ನೋಡಿದಾಗ ದುರ್ಯೋಧನನಿಗಿಂತ ಭೀಮನೇ ಶಕ್ತಿಶಾಲಿಯಾಗಿದ್ದನೆಂದು ಹೇಳಬಹುದು. ನಿಮ್ಮ ಪ್ರಕಾರ ಭೀಮ ಶಕ್ತಿಶಾಲಿಯೋ ಅಥವಾ ದುರ್ಯೋಧನ ಶಕ್ತಿಶಾಲಿಯೋ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.